We are studying from the epistle of 2 Timothy. ನಾವು 2ನೇ ತಿಮೋಥೆಯನ ಪತ್ರಿಕೆಯನ್ನ ಅಧ್ಯಯನ ಮಾಡುತ್ತಿದ್ದೇವೆ. This is a death will letter of Apostle Paul. ಇದು ಈ ಪತ್ರಿಕೆಯು ಅಪೊಸ್ತಲನಾದಂತ ಪೌಲನ ಒಂದು ಮರಣದ ಮುಂಚೆ ಬರೆಯುವಂತ ಉಯಿಲಿನ ರೀತಿಯಲ್ಲಿ ಬರೆಯಲ್ಪಟ್ಟಂತಹ ಪತ್ರಿಕೆಯಾಗಿದೆ. This book will challenge us, this epistle will challenge us if we take heed to the word of God. ಈ ಒಂದು ಪತ್ರಿಕೆಯು ದೇವರ ವಾಕ್ಯಕ್ಕೆ ಗಮನ ಕೊಟ್ಟು ನಾವು ಕೇಳುವಾಗ ಅದು ನಮಗೆ ಸವಾಲನ್ನ ಎಸೆಯುವಂತ ಪತ್ರಿಕೆಯಾಗಿದೆ. Sit prayerfully before the Lord. ಆದ್ದರಿಂದ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಕೂತ್ಕೊಳ್ಳೋಣ. We finished last week in chapter 1 verse 10. We will read that verse one more time. ನಾವು ಕಳೆದ ವಾರ 1ನೇ ಅಧ್ಯಾಯದ 1ರಿಂದ 10ನೇ ವಚನದವರೆಗೆ ನಾವು ಅಧ್ಯಯನವನ್ನು ಮಾಡಿ ಮುಗಿಸಿಕೊಂಡಿದ್ದೇವೆ. ಮತ್ತೊಮ್ಮೆ ಆ ವಚನವನ್ನು ನಾವು ಓದಿಕೊಳ್ಳೋಣ. Just read verse 10. 10ನೇ ವಚನವನ್ನು ಮಾತ್ರ ನಾವು ಓದಿಕೊಳ್ಳೋಣ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. May the Lord add his blessing to the study of the word of God. ದೇವರು ಈ ಒಂದು ಅಧ್ಯಯನಕ್ಕೆ ತನ್ನ ಆಶೀರ್ವಾದವನ್ನ ಕೂಡಿಸಲಿ. We read that when the Lord Jesus Christ came, he abolished death and brought life and immortality. ನಾವು ಇಲ್ಲಿ ನೋಡುತ್ತೇವೆ, ಯೇಸು ಕ್ರಿಸ್ತನು ಬರುವಾಗ ಆತನು ಮರಣವನ್ನ ನಿವೃತ್ತಿ ಮಾಡಿ ಜೀವವನ್ನ ಮತ್ತು ಅಮರತ್ವವನ್ನ ನಮಗೆ ಕಲ್ಪಿಸಿಕೊಟ್ಟನು ಎಂಬುದಾಗಿ. When we are seeing death all around us today, especially in the COVID situation, how can this be true? That is where we stopped last week. ನಾವು ನಮ್ಮ ಸುತ್ತಲೂ ಮರಣವನ್ನೇ ನೋಡುವವರಾಗಿದ್ದೇವೆ. ಈ COVID-19 ಎಂಬ ಸಾಂಕ್ರಾಮಿಕ ರೋಗದ ಮಧ್ಯದಲ್ಲಿ ಕಳೆದ ವಾರ ಈ ಓದಿಕೊಂಡಂತ 10ನೇ ವಚನ ಹೇಗೆ ಅದು ನಿಜವಾಗಲಿಕ್ಕೆ ಸಾಧ್ಯ? See, we thank God for the New Testament. ನಾವು ದೇವರಿಗೆ ಹೊಸ ಒಡಂಬಡಿಕೆಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. We have the complete revelation of God in the word of God. ನಾವು ದೇವರ ವಾಕ್ಯದಲ್ಲಿ ಸಂಪೂರ್ಣ ದೇವರ ಪ್ರಕಟಣೆಯನ್ನ ಹೊಂದಿದ್ದೇವೆ. In the Old Testament, the believers had very little understanding about life after death. ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳು ಮರಣದ ನಂತರ ಇರುವ ಜೀವದ ಕುರಿತಾಗಿ ಅವರಿಗೆ ಅಲ್ಪ ಜ್ಞಾನವಿತ್ತು. When Abraham died, we read he joined with his people. ನಾವು ಓದುತ್ತೇವೆ, ಅಬ್ರಹಾಮನು ಸತ್ತಾಗ ಆತನು ತನ್ನ ಪೂರ್ವಜರೊಟ್ಟಿಗೆ ಸೇರಿಕೊಂಡನು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. Later we see that they joined with their fathers. ನಂತರ ನಾವು ನೋಡುತ್ತೇವೆ ಅವರು ತಮ್ಮ ತಂದೆಯೊಟ್ಟಿಗೆ ಸೇರಿಕೊಂಡರು ಎಂಬುದಾಗಿ ಹೇಳುತ್ತದೆ. But it is after the Lord Jesus Christ came to this world, died and rose again, he brought us perfect knowledge that what happens to a believer when he dies. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ಸತ್ತು ಮರಣವನ್ನ ಜಯಿಸಿ ಮೃತ್ಯುಂಜಯನಾಗಿ ಎದ್ದಾಗ ಆತನು ಸ್ಪಷ್ಟವಾಗಿ ನಮಗೆ ತೋರಿಸಿಕೊಟ್ಟನು ವಿಶ್ವಾಸಿಗಳಿಗೆ ಸತ್ತ ನಂತರ ಏನಾಗುತ್ತದೆ ಎಂಬುದಾಗಿ. Death is no more our master, it is our servant. ಮರಣವು ಇನ್ನು ಮೇಲೆ ನಮ್ಮ ಯಜಮಾನನಲ್ಲ, ಆದರೆ ನಮ್ಮ ಗುಲಾಮನಾಗಿದೆ. For a believer, for you and I, death is the doorway to the presence of the Lord. ವಿಶ್ವಾಸಿಗಳ ಅಂತ ನನಗೆ ಮತ್ತು ನಿಮಗೆ ಮರಣವು ದೇವರ ಸನ್ನಿಧಿಗೆ ಪ್ರವೇಶಿಸುವಂತ ಒಂದು ಬಾಗಿಲಾಗಿದೆ ಅಷ್ಟೇ. We don't need to fear. 1 Corinthians 15:54 to 56 says the sting of death is removed. ನಾವು 1 ಕೊರಿಂಥ 15ನೇ ಅಧ್ಯಾಯ 54ರಿಂದ 56ನೇ ವಚನಗಳವರೆಗೆ ನಾವು ನೋಡಿಕೊಳ್ಳುವಾಗ ಅಲ್ಲಿ ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ ಎಂಬುದಾಗಿ ಪ್ರಶ್ನೆ ಮಾಡುವುದನ್ನು ನಾವು ನೋಡುತ್ತೇವೆ. Death is also called in the same chapter the last enemy. ಅದೇ ಅಧ್ಯಾಯದಲ್ಲಿ ಮರಣವನ್ನ ಕಡೆಯ ಶತ್ರು ಎಂಬುದಾಗಿ ಗುರುತಿಸಿರುವುದನ್ನು ನೋಡುತ್ತೇವೆ. A day is coming, he will remove death forever. Hello. The Lord will remove death forever as the last enemy. ಒಂದು ದಿನ ಬರುತ್ತದೆ, ಆ ದಿನದಲ್ಲಿ ದೇವರು ಮರಣವನ್ನ ಕಡೆಯ ಶತ್ರುವಾಗಿ ಆತನು ನಿರಂತರಕ್ಕೂ ತೆಗೆದುಹಾಕುವವನಾಗಿರುತ್ತಾನೆ. So even though we see death all around us, we can be confident, we know what is on the other side of death for a child of God. ನಮ್ಮ ಸುತ್ತಲೂ ನಾವು ಮರಣವನ್ನೇ ಈ ದಿನಗಳಲ್ಲಿ ನೋಡುವವರಾದರೂ ನಮಗೆ ಒಂದು ನಿರೀಕ್ಷೆ ಉಂಟು ಮತ್ತು ಸ್ಪಷ್ಟತೆ ಉಂಟು.
ಮರಣದ ನಂತರ ವಿಶ್ವಾಸಿಗಳಿಗೆ ಏನು ಕಾದಿದೆ ಎಂಬುದಾಗಿ. That is why Paul calls the gospel the glorious gospel. ಆದ್ದರಿಂದಲೇ ಪೌಲನು ಸುವಾರ್ತೆಯನ್ನ ಮಹಿಮೆಯುಳ್ಳಂತ ಸುವಾರ್ತೆ ಎಂಬುದಾಗಿ ಕರೆಯುತ್ತಾನೆ. And now we look at verse 11 and 12. ನಾವು ಈ ದಿನ 11 ಮತ್ತು 12ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆ ಸುವಾರ್ತಾಭಿವೃದ್ಧಿಗೋಸ್ಕರ ನಾನು ಸಾರುವವನಾಗಿಯೂ ಅಪೊಸ್ತಲನಾಗಿಯೂ ಉಪದೇಶಕನಾಗಿಯೂ ನೇಮಿಸಲ್ಪಟ್ಟೆನು. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ. ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. Paul talks about the threefold ministry that God has entrusted to him. ಪೌಲನು ಇಲ್ಲಿ 3 ವಿಧವಾದಂತಹ ಸೇವೆಯನ್ನ ದೇವರು ತನಗೆ ಕೊಟ್ಟಿರುವುದರ ಕುರಿತಾಗಿ ಮಾತನಾಡುತ್ತಾನೆ. First of all, God has appointed him to be a preacher. ಮೊದಲನೇದಾಗಿ ಆತನನ್ನ ದೇವರು ಉಪದೇಶಕನನ್ನಾಗಿ ನೇಮಿಸಿದ್ದಾರೆ ಎಂಬುದಾಗಿ ಹೇಳುತ್ತಾನೆ. Is the preacher ಉಪದೇಶಕನು? Yes, uncle. In Kannada, it's ಉಪದೇಶಕನು. Oh, okay. ಸಾರುವವನಾಗಿಯೂ. That I think that's the one. Okay. ಸಾರುವವನಾಗಿಯೂ. Okay, it's the preaching of the gospel. ಆತ ಸುವಾರ್ತೆಯನ್ನ ಸಾರುವವನನ್ನಾಗಿ ದೇವರು ನೇಮಿಸಿದ್ದಾನೆ. It is a wonderful message in the world. The greatest message is the gospel message. ಅದು ತುಂಬಾ ಅತ್ಯಂತ ಸುಂದರವಾದಂತಹ ಸಂದೇಶವಾಗಿದೆ. ಈ ಪ್ರಪಂಚದಲ್ಲಿರುವಂತಹ ಯಾವುದಾದ್ರೂ ಸುಂದರ ಸಂದೇಶವೆಂದರೆ ಅದು ಸುವಾರ್ತೆಯ ಸಂದೇಶವಾಗಿದೆ. If God has entrusted to preach that gospel, we should joyfully declare the gospel. ದೇವರು ನಮಗೆ ಆ ಸುವಾರ್ತೆಯನ್ನು ಸಾರುವುದಕ್ಕೆ ಒಪ್ಪಿಸುವಾಗ ನಾವು ಅದನ್ನು ಸಂತೋಷವುಳ್ಳವರಾಗಿ ಸಂತೋಷಭರಿತರಾಗಿ ಹಂಚಿಕೊಳ್ಳಬೇಕು. And don't ever think it is only for the full-time workers or people like Paul. ಆದ್ದರಿಂದ ನೀವು ಎಂದಿಗೂ ನೆನೆಸಬೇಡ್ರಿ ಅದು ಕೇವಲ ಪೂರ್ಣಾವಧಿ ಸೇವಕರಿಗಾಗಿ ಅಥವಾ ಅಪೊಸ್ತಲನಾದಂತ ಪೌಲನಂತ ವ್ಯಕ್ತಿಗಳಿಗಾಗಿ ಸ್ವಾರ್ಥ ಸೇವೆ ಎಂಬುದಾಗಿ ನೆನೆಸಬೇಡ್ರಿ. The Lord said, "You shall be my witness." It's for every child of God to proclaim, to preach the gospel. ಯೇಸು ಕ್ರಿಸ್ತನು ಹೇಳಿದನು, ನೀವು ನನ್ನ ಸಾಕ್ಷಿಗಳಾಗಿರುತ್ತೀರಿ ಎಂಬುದಾಗಿ. ಆದ್ದರಿಂದ ಸುವಾರ್ತೆಯನ್ನು ಸಾರುವಂತ ಜವಾಬ್ದಾರಿ ಅದು ದೇವರ ಮಕ್ಕಳೆಲ್ಲರಿಗೂ ಇದೆ. Secondly, he says he is an apostle. ಎರಡನೇದಾಗಿ ಆತನು ಹೇಳುತ್ತಾನೆ, ನಾನು ಅಪೊಸ್ತಲನು ಎಂಬುದಾಗಿ. The apostle means the sent one. ಅಪೊಸ್ತಲನು ಎಂಬುದಾಗಿ ಹೇಳುವಾಗ ಕಳುಹಿಸಲ್ಪಟ್ಟವನು ಎಂಬುದಾಗಿ ಅರ್ಥ. Especially in the context of the original apostles, the Lord Jesus Christ has handpicked them to be the proclaimers of the gospel in the first century, and also to write the scripture and to establish the churches. ಮೂಲವಾದಂತಹ ಅಪೊಸ್ತಲರುಗಳನ್ನು ನಾವು ನೋಡುವಾಗ ಅಪೊಸ್ತಲರುಗಳನ್ನ ಯೇಸು ಕ್ರಿಸ್ತನು ತಾನೇ ಆಯ್ಕೆ ಮಾಡಿಕೊಂಡು ಅವರನ್ನ ನೇಮಿಸಿಕೊಂಡನು. ಅವರನ್ನ ಸುವಾರ್ತೆಯನ್ನು ಸಾರುವುದಕ್ಕಾಗಿಯೂ ಮತ್ತು ಸಭೆಗಳನ್ನ ಸ್ಥಾಪಿಸುವುದಕ್ಕಾಗಿಯೂ ದೇವರು ಅವರುಗಳನ್ನ ನೇಮಿಸಿಕೊಂಡಿದ್ದನು. And to the writing of the epistles, the New Testament. ಮತ್ತು ಹೊಸ ಒಡಂಬಡಿಕೆಯ ಪತ್ರಿಕೆಗಳನ್ನ ಮತ್ತು ಸುವಾರ್ಥ ಪುಸ್ತಕಗಳನ್ನ ಬರೆಯುವುದಕ್ಕೆ ಆತನ ನೇಮಿಸಿಕೊಂಡಿದ್ದನು. They were given special authority, and we read that through the hands of the apostles, miracles and wonders and signs happened. ಅವರಿಗೆ ದೇವರು ವಿಶೇಷ ಅಧಿಕಾರಗಳನ್ನ ಕೊಟ್ಟಿದ್ದನು. ಅದರ ಕುರಿತಾಗಿ ನಾವು ಓದುತ್ತೇವೆ. ಅಪೊಸ್ತಲರ ಕೈಗಳಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು ನೆರವೇರಿದವು ಎಂಬುದಾಗಿ ನಾವು ನೋಡುತ್ತೇವೆ. Thirdly, he was a teacher. ಮೂರನೇದಾಗಿ ಆತನು ಉಪದೇಶಕನಾಗಿದ್ದನು. A teacher, the Lord said, "Go into all the world, share the gospel, baptize them, and then teach them to observe all things that I have commanded." Matthew 28:20. ಮತ್ತಾಯ 28ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೆ ಹೇಳಿದಂತ ಮಾತು, ಭೂಲೋಕದ ಕಟ್ಟಕಡೆಗೆ ಹೋಗಿರಿ, ನನ್ನ ಸುವಾರ್ತೆಯನ್ನ ಸಾರಿರಿ, ಕೇಳು ನಂಬುವವನಿಗೆ ತಂದೆ ಮಗ ಪರಿಶುದ್ಧಾತ್ಮ ಹೆಸರಿನ ದೀಕ್ಷಾ ಸ್ನಾನ ಮಾಡಿಸಿರಿ ಮತ್ತು ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. Bringing someone to salvation is like the gynecologist. ಒಬ್ಬರನ್ನ ರಕ್ಷಣೆಗೆ ನಡೆಸುವಂತದ್ದು ಅದು ಸ್ತ್ರೀ ರೋಗ ತಜ್ಞರ ರೀತಿಯಲ್ಲಿದೆ. You bring a baby to birth. ನೀವು ಒಂದು ಮಗುವನ್ನ ಭೂಲೋಕಕ್ಕೆ ಬರ್ಲಿಕ್ಕೆ ಹೆರಿಗೆ ಮಾಡುತ್ತೀರಿ. But what happens if you leave it like that? ನೀವು ಹಾಗೆ ಹೆರಿಗೆ ಮಾಡಿದಂತ ಮಗುವನ್ನ ಹಾಗೆ ಬಿಟ್ಟರೆ ಏನಾಗುತ್ತದೆ? But then you have to turn that baby over to a pediatrician. ಆದರೆ ನಂತರ ನೀವು ಆ ಮಗುವನ್ನ ಒಬ್ಬ ಮಕ್ಕಳ ತಜ್ಞರಿಗೆ ಒಪ್ಪಿಸಿಕೊಡಬೇಕು.
And then that pediatrician will see that the child grows. ಆಗ ಆ ಮಕ್ಕಳ ತಜ್ಞರು ಮಗು ಬೆಳವಣಿಗೆಯನ್ನ ನೋಡಿ ಮಗು ಬೆಳೆಯುವ ಹಾಗೆ ಮಾಡುತ್ತಾರೆ. So an evangelist brings a preacher of the gospel brings a person to the Lord Jesus Christ for salvation. ಸುವಾರ್ತೆಯನ್ನ ಸಾರುವವನು ಆತನು ಒಬ್ಬ ವ್ಯಕ್ತಿಯನ್ನ ಯೇಸು ಕ್ರಿಸ್ತನಲ್ಲಿ ರಕ್ಷಣೆಗೆ ತೆಗೆದುಕೊಂಡು ಬರುತ್ತಾನೆ. But once he come to the local church, there should be teachers in the church to see that newborn baby is growing in the Lord. ಅವರು ಸ್ಥಳೀಯ ಸಭೆಗಳಿಗೆ ಬಂದ ನಂತರ ಆ ಸ್ಥಳೀಯ ಸಭೆಗಳಲ್ಲಿ ಇರುವಂತವರು ಅವರು ದೇವರ ವಾಕ್ಯದಲ್ಲಿ ಬೆಳೆಯುವ ಹಾಗೆ ನೋಡಿಕೊಳ್ಳುವುದು ಅವರ ಜವಾಬ್ದಾರಿಯಾಗಿದೆ ಮಗುವಿನ ರೀತಿಯಲ್ಲಿ. Out of these three gifts, the gift of apostle is not there today. ಈ ಒಂದು 3 ವರಗಳಲ್ಲಿ ಅಪೋಸ್ತಲತನದ ವರವು ಈ ದಿನದಲ್ಲಿ ಇಲ್ಲ. That was the foundational gifts. ಅದು ಸಭೆಯ ಬುನಾದಿಗಾಗಿ ಅಥವಾ ಅಸ್ತಿವಾರಕ್ಕಾಗಿ ಕೊಡಲ್ಪಟ್ಟಂತ ಒಂದು ವರವಾಗಿತ್ತು. But the preacher of the gospel and teacher of the word of God is very vital for the church throughout the church history. ಆದರೆ ಸುವಾರ್ತೆಯನ್ನ ಸಾರುವುದು ಮತ್ತು ದೇವರ ವಾಕ್ಯವನ್ನ ಬೋಧಿಸುವುದು ಅದು ಸಭೆಗೆ ಅತ್ಯಂತ ಪ್ರಾಮುಖ್ಯವಾಗಿದೆ. ಆದಿಯಿಂದಲೂ ಆ ಸಭೆಗೆ ಪ್ರಾಮುಖ್ಯವಾದಂತ ಸಂಗತಿಗಳು. The evangelist work is mostly outside the assembly and the teacher's ministry is mostly inside the assembly. ಒಬ್ಬ ಸುವಾರ್ಥ ಸೇವಕನ ಸೇವೆಯು ಅದು ಸಭೆಯಿಂದ ಹೊರಗೆ ನಡೆಯುವಂತದ್ದಾಗಿದೆ. ಆದರೆ ವಾಕ್ಯ ಬೋಧಿಸುವವನ ಸೇವೆಯು ಅದು ಸಭೆಯ ಒಳಗೆ ನಡೆಯುವಂತ ಒಂದು ಸೇವೆಯಾಗಿದೆ. And the gift of apostle was a foundation gift, apostles and prophets in the New Testament. ಆದರೆ ಅಪೋಸ್ತಲರು ಮತ್ತು ಪ್ರವಾದಿಗಳು ಎಂಬಂತ ಆ ಒಂದು ವರಗಳು ಆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಸಭೆಯ ಅಸ್ತಿವಾರಕ್ಕಾಗಿ ಕೊಡಲ್ಪಟ್ಟಂತ ವರಗಳಾಗಿವೆ ಅಷ್ಟೇ. Of course, there are groups and people who claim that there are apostles today also. ಹೌದು, ಇಂದಿಗೂ ಕೆಲವು ಜನರು ಮತ್ತು ಗುಂಪುಗಳು ಇಂದಿಗೂ ಅಪೋಸ್ತಲರಿದ್ದಾರೆ ಎಂಬುದಾಗಿ ನಂಬುತ್ತಾರೆ. And they can read Revelation 2:2 because in the Ephesus church there were discernment to know the false apostles. ಆದರೆ ಅಂತವರು ಪ್ರಕಟಣೆ 2ನೇ ಅಧ್ಯಾಯ 2ನೇ ವಚನವನ್ನ ಅವರು ಓದಿಕೊಳ್ಳಬೇಕು. ಯಾಕಂದ್ರೆ ಅಲ್ಲಿ ಆ ಎಫೆಸಸ್ ಸಭೆಯಲ್ಲಿ ಅಂತಹ ಸುಳ್ಳು ಬೋಧಕರನ್ನ ಕಂಡು ಹಿಡಿಯುವ ವರವುಳ್ಳಂತವರು ಇದ್ದರು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. We have the apostolic doctrines today, but not the apostles. ಆದರೆ ಇವಾಗ ಈ ದಿನಗಳಲ್ಲಿ ನಾವು ನೋಡುವಾಗ ನಮ್ಮ ಮಧ್ಯದಲ್ಲಿ ಅಪೋಸ್ತಲರ ಆ ಬೋಧನೆಗಳು ಮತ್ತು ಸಿದ್ಧಾಂತಗಳಿವೆ ಅಷ್ಟೇ, ಆದರೆ ಅಪೋಸ್ತಲರಿಲ್ಲ. The whole New Testament is given through the apostles. ಹೊಸ ಒಡಂಬಡಿಕೆ ಪರಿಪೂರ್ಣವಾಗಿ ಅದು ಅಪೋಸ್ತಲರಿಂದಲೇ ಕೊಡಲ್ಪಟ್ಟಂತದಾಗಿದೆ. We should know the difference between the acts of the apostles and the doctrine of the apostles. ಆದ್ದರಿಂದ ನಾವು ಅಪೋಸ್ತಲರ ಕಾರ್ಯಗಳು ಅಥವಾ ಕೃತ್ಯಗಳಿಗೂ ಇರುವಂತ ವ್ಯತ್ಯಾಸ ಮತ್ತು ಅಪೋಸ್ತಲರ ಬೋಧನೆಗಳಿಗೆ ಅಥವಾ ಸಿದ್ಧಾಂತಗಳಿಗೆ ಇರುವ ವ್ಯತ್ಯಾಸಗಳನ್ನ ತಿಳಿದುಕೊಳ್ಳಬೇಕು. Okay, now verse 12, Paul says, because I'm a preacher, apostle and teacher, therefore I suffer. ಇಲ್ಲಿ 12ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ನಾನು ಸುವಾರ್ತೆ ಸಾರುವವನು, ಅಪೋಸ್ತಲನು ಮತ್ತು ಉಪದೇಶಕನು ಆಗಿರುವುದರಿಂದ ನಾನು ಶ್ರಮೆಯನ್ನು ಅನುಭವಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ. This is a stewardship entrusted by the Lord. ಇದು ಮನೆವಾರ್ತೆತನ ಯೇಸು ಕ್ರಿಸ್ತನಿಂದಲೇ ಕೊಡಲ್ಪಟ್ಟಂತದಾಗಿದೆ. And anyone who is doing it faithfully it will bring much suffering. ಯಾರಾದರೂ ಈ ಒಂದು ಮನೆವಾರ್ತೆತನವನ್ನ ನಂಬಿಗಸ್ತರಾಗಿ ನಡೆಸಿಕೊಂಡು ಹೋಗುವಾಗ ಅದು ಅವರಿಗೆ ಶ್ರಮೆಯನ್ನು ಉಂಟು ಮಾಡುವಂತದ್ದಾಗಿದೆ. Apostle Paul's suffering, a list we can see in 2 Corinthians chapter 11. 2ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪೌಲನು ಎಂತಹ ಶ್ರಮೆಗಳನ್ನ ಹಾದು ಹೋದನು ಎಂಬುದಾಗಿ ಅಲ್ಲಿ ದೊಡ್ಡ ಪಟ್ಟಿಯೇ ಕೊಡಲ್ಪಟ್ಟಿದೆ. It brings shame to me even to read that and see what this man of God has gone through. ಅದನ್ನ ನಾನು ಓದುವಾಗ ನನಗೆ ಅದು ಒಂದು ಮುಜುಗರವನ್ನ ಹಿಂಸೆಯನ್ನ ಉಂಟು ಮಾಡುವಂತದ್ದಾಗಿದೆ. ಯಾಕಂದ್ರೆ ಅಪೋಸ್ತಲನ ಅಂತ ಪೌಲನು ದೇವರ ಮನುಷ್ಯನಾಗಿ ಎಂತಹ ಕಷ್ಟಗಳನ್ನು ದಾಟಿ ಹೋಗಬೇಕಾಯಿತು. And now when he is writing these, he is presently imprisoned in a Roman dungeon. ಆತನು ಈ ಪತ್ರಿಕೆಯನ್ನ ಬರೆಯುವಾಗ ಈಗ ಆತನನ್ನ ರೋಮಾ ಕಾರಾಗೃಹದಲ್ಲಿ ಇಟ್ಟಲ್ಪಟ್ಟಿರುವುದನ್ನ ನಾವು ನೋಡುತ್ತೇವೆ. And he says, even though I suffer, I am not ashamed. ಅಲ್ಲಿ ಆತನು ಹೇಳುತ್ತಾನೆ, ನಾನು ಸೆರೆಮನೆಯಲ್ಲಿ ಇಡಲ್ಪಟ್ಟಿದ್ದರೂ ಕೂಡ ಅಥವಾ
ಶ್ರಮೆಯನ್ನು ಅನುಭವಿಸಿದ್ರು ಕೂಡ ನಾನು ನಾಚಿಕೊಳ್ಳುವವನಲ್ಲ ಎಂದು ಹೇಳುತ್ತಾನೆ. In the eyes of the world then, he was a common criminal. ಆ ಒಂದು ದಿನದಲ್ಲಿ ಪ್ರಪಂಚದ ದೃಷ್ಟಿಯಲ್ಲಿ ಆತನು ಒಬ್ಬ ಸಾಮಾನ್ಯ ಅಪರಾಧಿಯಾಗಿದ್ದನು. But in his estimation, he was not ashamed. ಆದರೆ ಆತನ ದೃಷ್ಟಿಯಲ್ಲಿ, ಆತನ ಎಣಿಕೆಯಲ್ಲಿ ಆತನು ನಾಚಿಕೆ ಪಡಲಿಲ್ಲ. Because he was never a prisoner of Rome, he was a prisoner of the Lord Jesus Christ. ಯಾಕಂದ್ರೆ ಆತನು ಎಂದಿಗೂ ರೋಮ್ ಸಾಮ್ರಾಜ್ಯದ ಸೆರೆಯಾಳಾಗಿರಲಿಲ್ಲ, ಬದಲಾಗಿ ಯೇಸು ಕ್ರಿಸ್ತನ ಸೆರೆಯವನಾಗಿದ್ದನು. That is why he was able to say, I am not ashamed. ಆದ್ದರಿಂದಲೇ ಆತನು ನನಗೆ ನಾಚಿಕೆ ಪಡುವುದಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಯಿತು. He entrusted his own destiny to the one who saved him, who called him, and entrusted him with the stewardship. ಆತನು ತನ್ನ ಭವಿಷ್ಯವನ್ನ ತನ್ನನ್ನ ರಕ್ಷಿಸಿದಾತನು, ತನ್ನನ್ನ ಕರೆದಾತನು ಮತ್ತು ತನಗೆ ಈ ಒಂದು ಮನೆವಾರ್ತೆತನವನ್ನು ಒಪ್ಪಿಸಿದಾತನ ಮೇಲೆ ಬಿಟ್ಟಿದ್ದನು. And the next statement is very beautiful statement, for I know whom I have believed. ಮುಂದಿನ ಆ ಒಂದು ಆತನು ಹೇಳುವಂತ ಮಾತು ಅತ್ಯಂತ ಸುಂದರವಾದಂತ ಮಾತು. ಆತನು ಹೇಳುತ್ತಾನೆ, ನಾನು ನಂಬಿದಾತನನ್ನು ಬಲ್ಲೆನು ಎಂಬುದಾಗಿ ಆತನು ಹೇಳುತ್ತಾನೆ. See that we all should be able to have such a proclamation boldness in our life. ಆದ್ದರಿಂದ ನಾವೆಲ್ಲರೂ ಆತನಲ್ಲಿ ಇದ್ದಂತ ಆ ದೃಢವಾದಂತ ನಂಬಿಕೆ ಮತ್ತು ಧೈರ್ಯವನ್ನ ಹೊಂದಿದವರಾಗಿರಬೇಕು. No matter what happens around us, we should be able to say, I know whom I have believed. That is a great statement of faith. ನಮ್ಮ ಸುತ್ತಮುತ್ತಲು ಏನೇ ಸಂಭವಿಸಿದ್ರು ಕೂಡ ನಾವು ಕೂಡ ಆತನ ರೀತಿಯಲ್ಲಿ ನಾನು ನಂಬಿರುವ ಆತನನ್ನು ಬಲ್ಲೆನು ಎಂಬುದಾಗಿ ನಂಬಿಕೆಯ ಆ ಒಂದು ವಾಕ್ಯವನ್ನು ಹೇಳುವವರಾಗಿರಬೇಕು, ಘೋಷಣೆಯನ್ನು ಹೇಳುವವರಾಗಿರಬೇಕು. It is like a proclamation with boldness, I know whom I have believed. ಅದು ಒಂದು ನಂಬಿಕೆಯಿಂದ ಮತ್ತು ಧೈರ್ಯದಿಂದ ಹೇಳುವಂತ ಘೋಷಣೆಯಾಗಿದೆ. ಏನಂದ್ರೆ ನಾನು ನಂಬಿರುವ ಆತನನ್ನು ಬಲ್ಲೆನು. See, Paul at this time was not confident about his personal safety. Later we see he knew he was going to be killed. ಇಲ್ಲಿ ನಾವು ನೋಡುವಾಗ ಪೌಲನಿಗೆ ತನ್ನ ಆ ಸುರಕ್ಷತೆಯ ಕುರಿತಾಗಿ ಅವನಿಗೆ ಯಾವುದೇ ನಂಬಿಕೆ ಇರಲಿಲ್ಲ, ಯಾಕಂದರೆ ನಂತರ ಆತನು ಕೊಳ್ಳಲ್ಪಟ್ಟನೆಂಬುದಾಗಿ ನೋಡುತ್ತೇವೆ. But he was confident on whom he believed. ಆದರೆ ಆತನು ಯಾರನ್ನ ನಂಬಿದ್ದನೋ ಆತನ ಮೇಲೆ ನಂಬಿಕೆ ಇಟ್ಟಿದ್ದನು. This says, I know he is able to guard until that day what has been entrusted to me. ಆ ನಂತರ ಆತನು ಹೇಳ್ತಾನೆ, ಆತನು ನನ್ನ ವಶದಲ್ಲಿ ಇಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ ಎಂದು ಹೇಳುತ್ತಾನೆ. This statement he is able is repeated in Paul's letters so many times. ಈ ಒಂದು ಮಾತು ಪೌಲನ ಪತ್ರಿಕೆಗಳಲ್ಲಿ ಅನೇಕ ಸಾರಿ ಬರೆಯಲ್ಪಟ್ಟಿವೆ. The God is able. ಕರ್ತನು ಆತನು ಶಕ್ತನಾಗಿದ್ದಾನೆಂಬಂತ ಮಾತು. And if you go through all the verses, it will really encourage you. ನೀವು ಎಲ್ಲಾ ವಚನಗಳನ್ನ ಓದುವಾಗ ಅದು ನಿಮಗೆ ನಿಜವಾಗಿಯೂ ಪ್ರೋತ್ಸಾಹ ಕೊಡುವಂತದ್ದಾಗಿದೆ. I just quickly read some of the statement. He is able to save to the uttermost. ಆತನು ಹೇಳುವಂತ ಕೆಲವು ವಚನಗಳನ್ನು ನಾನು ಬೇಗನೆ ಓದುತ್ತೇನೆ. ಆತನು ನನ್ನನ್ನು ಸಂಪೂರ್ಣವಾಗಿ ರಕ್ಷಿಸಲಿಕ್ಕೆ ಶಕ್ತನು ಎಂದು ಹೇಳುತ್ತಾನೆ. He is able to keep you from stumbling. ಆತನು ನಾನು ಎಡವಿ ಬೀಳದ ಹಾಗೆ ಕಾಪಾಡಲಿಕ್ಕೆ ಶಕ್ತನು. And he is able to present us before God with exceeding glory and joy. ಆತನು ನಮ್ಮನ್ನ ದೇವರ ಮುಂದೆ ಅತ್ಯಧಿಕವಾದಂತಹ ಪ್ರಭಾವದಿಂದ ಸಂತೋಷದಿಂದ ನಿಲ್ಲಿಸಲಿಕ್ಕೆ ಶಕ್ತನು. He is able to build you up. ಆತನು ನಮ್ಮನ್ನ ಕಟ್ಟಲಿಕ್ಕೆ ಸಾಧ್ಯ. He is able to keep what he has promised. ಆತನು ವಾಗ್ದಾನ ಮಾಡಿದಿರುವಂತದ್ದನ್ನು ನೆರವೇರಿಸಲಿಕ್ಕೆ ಕಾಪಾಡಿಕೊಳ್ಳಲಿಕ್ಕೆ ಆತನು ಶಕ್ತನು. He is able to make a stand. ಆತನು ನಾವು ನಿಲ್ಲುವ ಹಾಗೆ ಮಾಡಲಿಕ್ಕೆ ಶಕ್ತನು. He is able to make all grace abound in your life. ಆತನು ನಮ್ಮ ಜೀವಿತದಲ್ಲಿ ಎಲ್ಲಾ ಕೃಪೆಯು ಅಧಿಕವಾಗಿ ಇರುವ ಹಾಗೆ ಮಾಡಲಿಕ್ಕೆ ಶಕ್ತನು. He is able to do far more than we ask or we think. ನಾವು ನೆನೆಸುವುದಕ್ಕಿಂತ ಮತ್ತು ನಾವು ಕೇಳಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಆತನು ಶಕ್ತನು. He is able to help us when we are tempted. ನಾವು ಶೋಧನೆಗೆ ಒಳಗಾಗುವಾಗ ನಮಗೆ ಸಹಾಯ ಮಾಡಲಿಕ್ಕೆ ಆತನು ಶಕ್ತನು. See, all these are Paul's statement in many of his epistles. He knew the ability of God. He totally
was confident about the sovereign power of God. ಈ ಎಲ್ಲಾ ಮಾತುಗಳು ಪೌಲನು ತನ್ನ ಅನೇಕ ಪತ್ರಿಕೆಗಳಲ್ಲಿ ಬರೆದಂತ ಮಾತುಗಳಾಗಿದ್ದವು. ಆತನು ದೇವರ ಆ ಸಾರ್ವಭೌಮ ಶಕ್ತಿಯ ಮೇಲೆ ಸಂಪೂರ್ಣ ಬಲವುಳ್ಳವನು ಮತ್ತು ದೃಢ ವಿಶ್ವಾಸವುಳ್ಳವನಾಗಿದ್ದನು. Remember, at the same time, he didn't know about what was going to happen to him. ಆದರೆ ಇದನ್ನು ಜ್ಞಾಪಕ ಇಟ್ಟುಕೊಳ್ಳಿರಿ, ಏನಂದ್ರೆ ನಂತರ ಆತನಿಗೆ ಏನಾಗುತ್ತದೆ ಎಂಬುದಾಗಿ ಆತನು ತಿಳಿಯದವನಾಗಿದ್ದನು. His personal safety was not his concern. ಆತನ ವೈಯಕ್ತಿಕ ಸುರಕ್ಷತೆ ಆತನಿಗೆ ಚಿಂತೆ ಆಗಿರಲಿಲ್ಲ. See, Lord Jesus Christ told that not a hair of your head falls without God's knowledge. ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ನೋಡುತ್ತೇವೆ, ದೇವರ ಚಿತ್ತವಿಲ್ಲದೆ ನಿಮ್ಮ ತಲೆಯ ಕೂದಲು ಒಂದೂ ಬೀಳುವುದಿಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. Since I don't have much hair, I know the Lord knows every time one of it falls. ನಾನು ಹೆಚ್ಚು ಕೂದಲು ನನಗಿಲ್ಲದೆ ಹೋದರೂ ನನಗೆ ಗೊತ್ತು, ನನ್ನ ತಲೆಯ ಕೂದಲು ಪ್ರತಿ ಸಾರಿ ಬೀಳುವಾಗಲೂ ಅದು ದೇವರಿಗೆ, ಯೇಸು ಕ್ರಿಸ್ತನಿಗೆ ಗೊತ್ತು ಎಂಬುದಾಗಿ. What does it mean? The Lord is totally in control of everything that happens in our life. ಅದರ ಅರ್ಥವೇನು? ಅದರ ಅರ್ಥವೇನೆಂದರೆ ನಮ್ಮ ಜೀವಿತದಲ್ಲಿ ಎಲ್ಲವೂ ಆತನ ನಿಯಂತ್ರಣದಲ್ಲಿದೆ. My beloved brothers and sisters, no matter what you are going through, let us be able to make this proclamation in our life. I know whom I have believed. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ನಾವು ಯಾವ ಸಂಗತಿಯನ್ನು ದಾಟಿ ಹೋಗುತ್ತಿದ್ದರೂ ಕೂಡ ನಮ್ಮ ಜೀವಿತದಲ್ಲಿ ನಾನು ನಂಬಿರುವ ಆತನನ್ನು ಬಲ್ಲೆನು ಎಂಬುದಾಗಿ ಸಾಕ್ಷಿ ಹೇಳುವವರಾಗಿರಬೇಕು. Even though he was in a dungeon, he was sure that his case was in the best hand of God. ಆತನು ಕಾರಾಗೃಹದಲ್ಲಿ ಬಂದಿಯಾಗಿದ್ದರೂ ಕೂಡ ಆತನಿಗೆ ಗೊತ್ತಿತ್ತು ಆತನ ಒಂದು ಕೇಸ್ ಅಥವಾ ಆತನ ವಿಷಯ ಒಬ್ಬ ಸಮರ್ಥ ವ್ಯಕ್ತಿಯ ಕೈಯಲ್ಲಿದೆ ಎಂಬುದಾಗಿ. Salvation is sure. ರಕ್ಷಣೆಯು ಅದು ದೃಢವಾದದ್ದು. Eternity with the Lord is so sure for every child of God. ದೇವರೊಟ್ಟಿಗೆ ನಿತ್ಯತ್ವ ಅಥವಾ ನಿತ್ಯ ಜೀವ ದೇವರ ಮಕ್ಕಳೆಲ್ಲರಿಗೂ ಅದು ಶಾಶ್ವತವಾಗಿ ಕೊಡಲ್ಪಟ್ಟಿದೆ. And here he then goes on to say he is able to guard until that day. ಆತನು ಮುಂದಕ್ಕೆ ಹೇಳುತ್ತಾನೆ, ಆ ದಿನದವರೆಗೂ ಅದನ್ನ ಕಾಪಾಡಲಿಕ್ಕೆ ಶಕ್ತನು ಎಂದು ಹೇಳುತ್ತಾನೆ. This expression of Paul, that day, is a beautiful thing. ಪೌಲನು ಆ ದಿನ ಎಂಬುದಾಗಿ ಆತನು ಹೇಳುವಂಥದ್ದು ಸುಂದರವಾದಂತ ವಿಷಯ. It is a common expression in Paul's epistles. ಇದು ಪೌಲನ ಪತ್ರಿಕೆಗಳಲ್ಲಿ ಬರುವಂತಹ ಸಾಮಾನ್ಯವಾದಂತಹ ಅಭಿಪ್ರಾಯವಾಗಿದೆ. It refers to the coming of the Lord Jesus Christ for the church. ಇದರ ಅರ್ಥ ಯೇಸು ಕ್ರಿಸ್ತನು ಸಭೆಗಾಗಿ ಹಿಂತಿರುಗಿ ಬರುವುದಾಗಿದೆ. Not only that, particularly the judgment seat of Christ. ಅದರೊಟ್ಟಿಗೆ ಕ್ರಿಸ್ತನ ನ್ಯಾಯಾಸನವು ಕೂಡ ಅದರಲ್ಲಿ ಸೇರಲ್ಪಟ್ಟಿದೆ. That is when the evaluation will be done for each one of our life, what we have done for the Lord. ಆ ಸಂದರ್ಭದಲ್ಲಿ ನಾವು ಕರ್ತನಿಗಾಗಿ ನಮ್ಮ ಜೀವಿತದಲ್ಲಿ ಏನನ್ನ ಮಾಡಿದ್ದೇವೆ ಎಂಬಂತಹ ಪರೀಕ್ಷೆಗಳು ನಡೆಯಲ್ಪಡುತ್ತವೆ. That is a day of rewarding. ಅದು ಬಹುಮಾನಗಳನ್ನು ಕೊಡುವಂತಹ, ಬಿರುದುಗಳನ್ನು ಕೊಡುವಂತಹ ದಿನವಾಗಿದೆ. That judgment is not for judging our sin, it is for rewarding our faithful service. ಕ್ರಿಸ್ತನ ನ್ಯಾಯಾಸನವು ಅದು ನಾವು ಮಾಡಿದ ತಪ್ಪಿಗಳಿಗಾಗಿ ಶಿಕ್ಷೆ ಕೊಡುವಂತಹ ನ್ಯಾಯಾಸನವಲ್ಲ, ಆದರೆ ನಾವು ಮಾಡಿದಂತ ಒಳ್ಳೆ ಕಾರ್ಯಗಳಿಗೆ ನಮಗೆ ಬಿರುದುಗಳನ್ನು ಕೊಡುವಂತ ನ್ಯಾಯಾಸನ. We all should be looking forward to that day. ನಾವೆಲ್ಲರೂ ಆ ದಿನಕ್ಕಾಗಿ ಎದುರು ನೋಡುವವರಾಗಿರಬೇಕು. But unfortunately, there is a negative side to that day when if our work is burned up, it will be a shame for us. ಆದರೆ ಆ ದಿನಕ್ಕೆ ಒಂದು ನಕಾರಾತ್ಮಕವಾದಂತಹ ಸಂಗತಿಯೂ ಕೂಡ ಇದೆ. ಏನೆಂದರೆ ನಾವು ಮಾಡಿದಂತಹ ಕಾರ್ಯಗಳು ಅದು ಸುಟ್ಟು ಹೋದರೆ ನಮಗೆ ಬಿರುದು ಸಿಕ್ಕುವುದಿಲ್ಲ. In Apostle Paul's life, there was only 2 days in his calendar. ಅಪೊಸ್ತಲನಾದ ಪೌಲನ ಜೀವಿತದಲ್ಲಿ ಕೇವಲ ಆತನ ಕ್ಯಾಲೆಂಡರ್ ಅಲ್ಲಿ ಕೇವಲ 2 ದಿನಗಳಿದ್ದವಷ್ಟೇ. And one is today, this day. ಒಂದು ಈ ದಿನ. In 2 Corinthians 6, he says, today is the day of salvation. 2 ಕೊರಿಂಥ 6ನೇ ಅಧ್ಯಾಯದಲ್ಲಿ ಆತನು ಹೇಳುತ್ತಾನೆ, ಇದೇ ಆ ರಕ್ಷಣೆಯ ದಿನ ಎಂಬುದಾಗಿ. If any unbeliever is hearing me, today is the day of salvation. ಯಾರಾದರೂ ಅವಿಶ್ವಾಸಿಗಳು ಅಥವಾ ರಕ್ಷಣೆ ಹೊಂದದವರು ನನ್ನ ಸಂದೇಶವನ್ನು ಕೇಳುತ್ತಿರುವುದಾದರೆ ನೀವು ರಕ್ಷಣೆ ಹೊಂದಲಿಕ್ಕಿರುವಂತಹ ದಿನವೂ ಅದು ಇದೇ ಆಗಿದೆ.
Satan will say tomorrow or later, but the Lord says today is the day of salvation. ಸೈತಾನನು ಹೇಳುತ್ತಾನೆ ಇನ್ನೊಂದು ದಿನ ಅಥವಾ ನಾಳೆ ರಕ್ಷಣೆ ಹೊಂದು ಎಂಬುದಾಗಿ, ಆದರೆ ದೇವರು ಹೇಳುತ್ತಾನೆ ಇದೇ ನಿನ್ನ ರಕ್ಷಣೆಯ ದಿನ. But if you are a child of God, ನೀನು ಒಂದು ವೇಳೆ ದೇವರ ಮಗನಾಗಿರುವುದಾದರೆ, most of us are, ನಮ್ಮಲ್ಲಿ ಅನೇಕರು ದೇವರ ಮಕ್ಕಳಿದ್ದೇವೆ. This is the day for serving him. ಇದೇ ನಾವು ಆತನಿಗೆ ಸೇವೆ ಮಾಡಲಿಕ್ಕೆ ಇರುವಂತ ದಿನವಾಗಿದೆ. So Paul had 2 days in his calendar. ಪೌಲನ ಆ ಒಂದು ಕ್ಯಾಲೆಂಡರ್ ಅಲ್ಲಿ 2 ದಿನಗಳಿದ್ದವು. One is today, ಒಂದು ಇಂದು, then that day, ಮತ್ತು ಇನ್ನೊಂದು ಆ ದಿನದಲ್ಲಿ. So it was, Paul was living this day in the light of that day. ಪೌಲನು ಈ ದಿನವನ್ನ ಆ ದಿನದ ಬೆಳಕಿನಲ್ಲಿ ಬದುಕುವವನಾಗಿದ್ದನು. That is how we all should live, but many times I fail. ಅದೇ ರೀತಿ ನೀವು ಜೀವಿಸುವವರಾಗಿರಬೇಕು, ಆದರೆ ಅನೇಕ ಸಂದರ್ಭದಲ್ಲಿ ನಾನು ಸೋತು ಹೋಗುತ್ತೇನೆ. In other words, our present life should be lived for that day when we stand before the judgment seat of Christ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ, ನಮ್ಮ ಈ ದಿನದ ಜೀವಿತವನ್ನ ನಾವು ಆ ದಿನ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲುವ ದಿನದ ಆ ಒಂದು ನಿರೀಕ್ಷೆಯಲ್ಲಿ ಜೀವಿಸುವವರಾಗಿರಬೇಕು. Let us examine our life. ನಾವು ನಮ್ಮ ಜೀವಿತಗಳನ್ನ ಪರೀಕ್ಷಿಸಿಕೊಳ್ಳೋಣ. There is another name for that day. ಆ ದಿನಕ್ಕೆ ಕೊಡಲ್ಪಟ್ಟಿರುವಂತ ಇನ್ನೊಂದು ಹೆಸರುಂಟು. Philippians 1:6, you can read it. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. Yeah, another name for that day is the day of Jesus Christ. ಆ ದಿನಕ್ಕೆ ಕೊಡಲ್ಪಟ್ಟಿರುವಂತ ಇನ್ನೊಂದು ಹೆಸರು ಅದು ಯೇಸು ಕ್ರಿಸ್ತನ ದಿನ. In other words, when the Lord comes for us and we stand before him. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಕರ್ತನು ನಮಗಾಗಿ ಬರುವವನಾಗಿರುತ್ತಾನೆ, ನಾವು ಆತನ ಸನ್ನಿಧಿಯಲ್ಲಿ ನಿಂತುಕೊಳ್ಳುತ್ತೇವೆ. Dear ones, as we look at what's happening in the world today, inside the church today, in Christendom today, everything that is happening, the rapture may not be very far away. ನಾವು ಈ ಪ್ರಪಂಚದಲ್ಲಿ ಸಂಭವಿಸುತ್ತಿರುವಂತಹ ವಿಷಯಗಳು, ಸಭೆಯ ಒಳಗೆ ನಡೆಯುತ್ತಿರುವಂತಹ ವಿಷಯಗಳು ಮತ್ತು ಕ್ರೈಸ್ತತ್ವದಲ್ಲಿ ನಡೆಯುತ್ತಿರುವಂತಹ ಸಂಗತಿಗಳನ್ನು ನಾವು ನೋಡುವುದಾದರೆ, ಕ್ರಿಸ್ತನ ಬರೋಣ ಅಥವಾ ಸಭೆ ಎತ್ತಲ್ಪಡುವಿಕೆಯ ದಿನ ದೂರವಿಲ್ಲ. And immediately after that will be the judgment seat of Christ. ಆ ಸಭೆ ಎತ್ತಲ್ಪಟ್ಟ ನಂತರ ಕ್ರಿಸ್ತನ ನ್ಯಾಯಾಸನವು ಶುರುವಾಗುತ್ತದೆ. So may God help you and I to live today in the light of that day. ಆದ್ದರಿಂದ ದೇವರು ನನಗೆ ನಿಮಗೆ ಈ ದಿನವನ್ನ ಆ ದಿನದ ನಿರೀಕ್ಷೆಯಲ್ಲಿ ಆ ಬೆಳಕಿನಲ್ಲಿ ಜೀವಿಸುವ ಹಾಗೆ ಸಹಾಯ ಮಾಡಲಿ. Let's read verse 13 and 14. ನಾವು 13 ಮತ್ತು 14ನೇ ವಚನವನ್ನ ಓದಿಕೊಳ್ಳೋಣ. ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯೂ ಪ್ರೀತಿಯೂ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಕಾಪಾಡು. Now Paul is calling Timothy to guard the truth. ಈಗ ಪೌಲನು ತಿಮೋಥೆನಿಗೆ ಆತನ ವಶದಲ್ಲಿ ಕೊಡಲ್ಪಟ್ಟಿರುವ ಆ ಸತ್ಯವನ್ನ ಕಾಪಾಡುವುದಕ್ಕೆ ಹೇಳುತ್ತಾನೆ. That is from the example of Apostle Paul that Timothy has seen. ಅದು ಅಪೊಸ್ತಲನಾದ ಪೌಲನಲ್ಲಿ ತಿಮೋಥೆಯನ್ನು ನೋಡಿದಂತಹ ಮಾದರಿಯಲ್ಲಿ ಅದನ್ನ ಕಾಪಾಡಬೇಕೆಂದು ಹೇಳುತ್ತಾನೆ. And what he had heard from his teaching. ಮತ್ತು ಆತನ ಬೋಧನೆಗಳಲ್ಲಿ ಆತನು ಕೇಳಿದ ಸಂಗತಿ. What he heard was sound or healthy doctrine. ಆತನು ಕೇಳಿಸಿಕೊಂಡಂತ ಆ ಬೋಧನೆಗಳು ಅದು ಸ್ವಸ್ಥ ಬೋಧನೆಗಳಾಗಿದ್ದವು. That was in faith and love that was in Christ Jesus. ಅದು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯೂ ಪ್ರೀತಿಯೂ ಉಳ್ಳಂತದಾಗಿತ್ತು. And by the indwelling of the Holy Spirit. ಮತ್ತು ಅದು ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡುವುದರ ಮೂಲಕ ಇದ್ದಂಥದ್ದು. God has entrusted the gospel and the doctrines, the truth of the word of God to each one of our hands. ದೇವರು ಸುವಾರ್ತೆಯನ್ನ ಮತ್ತು ಸ್ವಸ್ಥ ಬೋಧನೆಯ ಆ ವಾಕ್ಯಗಳನ್ನ ನನಗೆ ನಿಮ್ಮೆಲ್ಲರಿಗೆ ಪ್ರತಿಯೊಬ್ಬೊಬ್ಬರಿಗೂ ಆತನು ವಶಕ್ಕೆ ಕೊಟ್ಟಿದ್ದಾನೆ. It is a stewardship God has given to us. ಅದು ನಮ್ಮೆಲ್ಲರಿಗೂ ದೇವರು ಕೊಟ್ಟಿರುವಂತ ಮನೆ ವಾರ್ತೆತನವಾಗಿದೆ. And it is our responsibility to pass it on to the next generation.
ಅದು ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂತದ್ದು ನನ್ನ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. So Timothy, Paul is going to die very soon. He is passing the baton to Timothy. ಪೌಲನು ಆತನು ಇನ್ನೇನು ಸಾಯುವವನಾಗಿರುತ್ತಾನೆ ಮತ್ತು ಆತನ ಕೈಯಲ್ಲಿರುವಂತಹ ಓಟದ ಕೋಲನ್ನ ಈಗ ತಿಮೋಥೆಯನಿಗೆ ಹಸ್ತಾಂತರಿಸುವವನಾಗಿದ್ದಾನೆ. The truth or the sound doctrine, ಅಸ್ವಸ್ಥ ಬೋಧನೆ ಅದು it is deposit. It's like a big bank deposit. ಅದು ಒಂದು ಸಭೆಯಲ್ಲಿ ಬ್ಯಾಂಕ್ ನಲ್ಲಿ ಇಟ್ಟಂತ ಖಾತೆಯ ಆಗಿದೆ. Are we faithful to that? ನಾವು ಅದಕ್ಕೆ ನಂಬಿಗಸ್ತರಾಗಿದ್ದೇವಾ? Who did you share the gospel this week with? ನೀವು ಸುವಾರ್ತೆಯನ್ನ ಈ ವಾರ ಯಾರೊಟ್ಟಿಗೆ ಹಂಚಿಕೊಂಡಿರಿ? I wanted to lovingly ask many of my listeners, someone shared the gospel to you, someone taught you the word of God. Don't stop it there like the Dead Sea, but make sure that you become a channel to transmit it to others. ನನ್ನ ವಾಕ್ಯವನ್ನ ಕೇಳ್ತಿರುವಂತಹ ವಿಶ್ವಾಸಿಗಳಿಗೆ ನಾನು ಕೇಳಲಿಕ್ಕೆ ಬಯಸುವುದೇನೆಂದರೆ, ಪ್ರೀತಿಯಿಂದ ನಿಮಗೆ ಯಾರೋ ಸುವಾರ್ತೆನ ಸಾರಿದರು, ನಿಮಗೆ ಯಾರೋ ದೇವರ ವಾಕ್ಯವನ್ನು ಬೋಧಿಸಿದರು, ಅದನ್ನ ನೀವು ಸತ್ತ ಸಮುದ್ರದ ಹಾಗೆ ನಿಮ್ಮಲ್ಲಿಯೇ ಇಟ್ಟುಕೊಳ್ಳಬಾರದು. ಆದರೆ ಅದಕ್ಕೆ ಕಾಲುವೆಯನ್ನ ಕಟ್ಟಿ ಬೇರೆಯವರಿಗೆ ಅದನ್ನ ಹಸ್ತಾಂತರಿಸಬೇಕು ಅಥವಾ ಹಂಚಿಕೊಳ್ಳಬೇಕು. I wanted to especially speak to my Kannada brothers and sisters. ನಾನು ಪ್ರಾಮುಖ್ಯವಾಗಿ ಕನ್ನಡ ಸಹೋದರ ಸಹೋದರಿಯರೊಟ್ಟಿಗೆ ಮಾತನಾಡಲಿಕ್ಕೆ ಬಯಸುತ್ತೇನೆ. Many missionaries came to your place 100 or plus years back. They left the comforts of their home countries. They sacrificed and came to your place even before the truth came to Kerala. ಅನೇಕ ಮಿಷನರಿಗಳು ಅವರು ತಮ್ಮ ಜೀವಿತದ ಆ ಒಂದು ಸಂತೋಷವನ್ನ ಮತ್ತು ಸಮಾಧಾನದ ಜೀವಿತಗಳನ್ನ ಬಿಟ್ಟು ನಿಮ್ಮ ಸ್ಥಳಕ್ಕೆ ಬಂದರು ಮತ್ತು ನಿಮಗೆ ಸುವಾರ್ತೆಯನ್ನು ಸಾರಿದರು. ಸುಮಾರು 100 ವರ್ಷಗಳ ಹಿಂದೆ ಕೇರಳಕ್ಕೆ ಸುವಾರ್ತೆ ಬರುವುದಕ್ಕಿಂತ ಮುಂಚೆಯೇ ಅದು ಕರ್ನಾಟಕಕ್ಕೆ ಬಂದಂತದಾಗಿದೆ. My brothers and sisters in Kamagiri, Malavalli, Mysore, so many other places, the gospel has come to you. The truth of the word has come to you before many other states of India. ಕಾಮಗೆರೆ, ಮಳವಳ್ಳಿ ಮತ್ತು ಮೈಸೂರು ಇನ್ನು ಅನೇಕ ಕಡೆಗಳಲ್ಲಿ ಇರುವಂತಹ ನನ್ನ ಪ್ರಿಯ ಸಹೋದರರೇ, ನಿಮಗೆ ಸತ್ಯ ಬೋಧನೆ ಸುವಾರ್ತೆಯು ಅನೇಕ ಕಡೆಗಳಿಗಿಂತ ಮುಂಚೆ ಪ್ರಥಮವಾಗಿ ನಿಮ್ಮಲ್ಲಿಗೆ ಬಂತು. But have you passed it on? ಆದರೆ ನೀವು ಅದನ್ನ ಬೇರೆಯವರಿಗೆ ಹಸ್ತಾಂತರಿಸಿದ್ದೀರಾ? We will see that in chapter 2 verse 2, what we have to do with that deposit God has deposited with us. ನಾವು ಅದನ್ನ 2ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ. ದೇವರು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನ ನೀನು ಇತರರಿಗೆ, ನಂಬಿಗಸ್ತರಿಗೆ ಬೋಧಿಸಬೇಕು. In the state of Kerala, pardon me uncle, in the state of Kerala, ಕೇರಳ ರಾಜ್ಯದಲ್ಲಿ when the missionaries came, ಮಿಷನರಿಗಳು ಬಂದಾಗ there were many local believers, our forefathers, who took that message, studied the word of God, and there was such a revival that many young people from Kerala went to all over India with the gospel. ನಮ್ಮ ಪೂರ್ವಜರು, ನಮ್ಮ ತಂದೆ ತಾತಂದಿರು ಆ ಸುವಾರ್ತೆಯನ್ನ ಕೇಳಿದರು. ಆ ಸುವಾರ್ತೆಯನ್ನ ಕೇಳಿ ಅದರ ನಿಮಿತ್ತದಿಂದ ಅನೇಕ ಯೌವನಸ್ಥರು ಆ ಸುವಾರ್ತೆಯನ್ನ ಭಾರತದ ಅನೇಕ ಕಡೆಗೆ ತೆಗೆದುಕೊಂಡು ಹೋದರು. But the things have changed today. ಆದರೆ ಇಂದಿನ ದಿನಮಾನದ ಸಂಗತಿಗಳು ಬದಲಾಗಿದೆ. In Kerala, today, material prosperity is more a priority than going out to share the gospel like our forefathers or the early generation. ಆದರೆ ಇಂದಿನ ಕೇರಳದಲ್ಲಿ ನಾವು ನೋಡುವಾಗ ಅಭೌತಿಕವಾದಂತಹ ಸಂಪತ್ತನ್ನ ಗಳಿಸುವುದಕ್ಕೆ ಹೆಚ್ಚು ಜನ ಪ್ರಯಾಸ ಪಡುವವರಾಗಿದ್ದಾರೆ. ನಮ್ಮ ಪೂರ್ವಜರು ಮಾಡಿದ ಹಾಗೆ ಸುವಾರ್ತೆಯನ್ನ ಸಾರುವುದಕ್ಕಾಗಿ ಹೊರಗೆ ಹೋಗುವವರು ತುಂಬಾ ಕಡಿಮೆ ಜನ. And I myself was guilty of that. ನಾನು ಸ್ವತಃ ನಾನೇ ಆ ಒಂದು ವಿಷಯದಲ್ಲಿ ತಪ್ಪಿತಸ್ಥನಾಗಿದ್ದೇನೆ. I thought to increase our comfort, that is the call. ನಾನು ನೆನೆಸಿದೆ, ನಮ್ಮ ಜೀವಿತದ ಆ ಒಂದು ಸೌಖ್ಯತೆಯನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನೆನೆಸಿದೆನು.
But then once I heard a challenge. ಆದರೆ ನನಗೆ ಒಂದು ದಿನ ಸವಾಲಿನ ಪ್ರಶ್ನೆಯು ಕೇಳಲ್ಪಟ್ಟಿತು. One of the elderly uncle in Kerala was in a missionary challenge conference meeting. ಕೇರಳದ ಹಿರಿಯ ಸಹೋದರರು, ಹಿರಿಯ ಸೇವಕರೊಬ್ಬರು ಆ ಒಂದು ಮಿಷನರಿಗಳ ಆ ಒಂದು ಸವಾಲಿನ ಕೂಟದಲ್ಲಿ ಭಾಗಿಯಾಗಿದ್ದರು. And I never seen him. I only heard his message when I was abroad. ನಾನು ಆತನನ್ನ ವೈಯಕ್ತಿಕವಾಗಿ ಸಂಧಿಸಿರಲಿಲ್ಲ. ನಾನು ಬೇರೆ ದೇಶದಲ್ಲಿದ್ದಾಗ ಅವರ ವಾಕ್ಯವನ್ನ ಕೇಳಿಸಿಕೊಂಡಿದ್ದೇನೆ ಅಷ್ಟೇ. And he said something like this: will there be a day like the Keralites go abroad? Will a day come that many of them will come back to share the gospel in India? ಅವರು ಈ ರೀತಿ ಕೇಳಿದರು, ಆ ದಿನ ಬರುತ್ತದ? ಯಾವ ದಿನವೆಂದರೆ, ಯಾವ ರೀತಿ ಕೇರಳದವರು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಬೇರೆ ದೇಶಗಳಿಗೆ ಹೋಗುತ್ತಾರೋ ಹಾಗೆ ಸುವಾರ್ತೆನ ಸಾರಲಿಕ್ಕೆ ಹಿಂತಿರುಗಿ ಭಾರತಕ್ಕೆ ಬರುತ್ತಾರಾ? That statement touched my heart. ಅವರ ಆ ಒಂದು ಮಾತು ನನ್ನ ಹೃದಯವನ್ನ ತಾಕಿತು. And a little later the Lord called me to come back. ಅದಾದ ಕೆಲವು ದಿನಗಳ ನಂತರ ದೇವರು ನನ್ನನ್ನ ಮತ್ತೆ ಭಾರತಕ್ಕೆ ಹಿಂತಿರುಗಲು ಕರೆದನು. What I'm saying is this: ನಾನು ಏನು ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ ಎಂದರೆ, God has deposited the truth into our hands, our life. ದೇವರು ನಮ್ಮ ಕೈಗಳಿಗೆ ಮತ್ತು ನಮ್ಮ ಜೀವಿತದಲ್ಲಿ ಆ ಸತ್ಯವನ್ನ ಕೊಟ್ಟಿದ್ದಾನೆ. Gospel and the healthy doctrine. ಆ ಸುವಾರ್ತೆ ಮತ್ತು ಸ್ವಸ್ಥ ಬೋಧನೆ. And we are supposed to pass it on to the next generation. ಮತ್ತು ನಾವು ಅದನ್ನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವವರಾಗಿರಬೇಕು. What is happening in your assembly? ನಿಮ್ಮ ಸಭೆಯಲ್ಲಿ ಏನು ಸಂಭವಿಸುತ್ತಿದೆ? How many have gone out from those assemblies where the missionaries came and taught you and you are so privileged? How many has gone out to the rest of India? ನಿಮ್ಮ ಸಭೆಗಳಿಗೆ ಮಿಷನರಿಗಳು ಬಂದು ಸುವಾರ್ತೆನ ಸಾರಿದಂತ ಆ ನಿಮ್ಮ ಸಭೆಗಳಲ್ಲಿ ಎಷ್ಟು ಜನ ಭಾರತಕ್ಕೆ ಹೋಗಿ ಸುವಾರ್ತೆನ ಸಾರುತ್ತಾ ಇದ್ದಾರೆ? It is maybe for the young people to examine now. ಇದು ಈಗ ಯೌವನಸ್ಥ ವ್ಯಕ್ತಿಗಳಿಗೆ, ಯೌವನಸ್ಥ ಸಹೋದರರಿಗೆ ಪರೀಕ್ಷಿಸಿಕೊಳ್ಳಬೇಕಾದ ಸಂಗತಿ. I'm thankful that 5 young families have gone from our assembly to other parts of India. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ, ಯಾಕಂದರೆ ನನ್ನ ಸಭೆಯಿಂದ 5 ಕುಟುಂಬಗಳು ಭಾರತದ ನಾನಾ ಕಡೆಗಳಿಗೆ ಸ್ವಾರ್ಥ ಸೇವೆಗಾಗಿ ಹೋಗಿದ್ದಾರೆ. 4 of them are young couples, young families. ಅದರಲ್ಲಿ 4 ಕುಟುಂಬಗಳು ಹೊಸದಾಗಿ ಮದುವೆಯಾದಂತ ಯೌವನಸ್ಥ ದಂಪತಿಗಳು, ಯೌವನಸ್ಥ ಕುಟುಂಬಗಳು. God is using them. ದೇವರು ಅವರನ್ನು ಉಪಯೋಗಿಸುತ್ತಿದ್ದಾನೆ. My beloved brothers and sisters, examine about the deposit that God has entrusted to us. Guard it and transmit it. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಸ್ವಾಸ್ಥ್ಯವಾಗಿ ನಮ್ಮ ವಶಕ್ಕೆ ಕೊಟ್ಟಿರುವಂತ ಆ ಒಂದು ಸಂಗತಿಗಳನ್ನು ನಾವು ಕಾಪಾಡಿಕೊಳ್ಳುವವರಾಗಿರಬೇಕು, ಅದನ್ನ ಇತರರಿಗೆ ಹಸ್ತಾಂತರಿಸುವವರಾಗಿರಬೇಕು. Because we have to stand before him on that day. ಯಾಕಂದ್ರೆ ಆ ದಿನದಲ್ಲಿ ನಾವು ಆತನ ಸನ್ನಿಧಿಯಲ್ಲಿ ಆತನ ಮುಂದೆ ನಿಂತುಕೊಳ್ಳಬೇಕು. Paul is telling in verse 13, follow the pattern of the sound words that you have heard from me and don't dilute or don't corrupt it. 13ನೇ ವಚನದಲ್ಲಿ ಪೌಲನು, ನೀನು ನನ್ನಿಂದ ಕೇಳಿದಂತಹ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು, ಅದನ್ನ ಕಲಬೆರಕೆ ಮಾಡಬೇಡ. You can do it by distorting the truth. ಅದನ್ನ ನೀನು ಹೇಗೆ ಮಾಡುತ್ತೀ ಅಂದರೆ ಸತ್ಯವನ್ನ ತಿರುಚುವವನಾಗಿ. You can distort it, ವಿರೂಪಗೊಳಿಸುವುದಲ್ಲ. You can distort it. ಆ ಸತ್ಯವನ್ನ ವಿರೂಪಗೊಳಿಸಬಹುದು. Or you can dilute the truth. ಅಥವಾ ಆ ಸತ್ಯವನ್ನ ನೀನು ಕಲಬೆರಕೆ ಮಾಡಬಹುದು. Or you can delete the truth. ಅಥವಾ ಆ ಸತ್ಯವನ್ನ ನೀನು ಸಂಪೂರ್ಣವಾಗಿ ಅಳಿಸಿ ಬಿಡಬಹುದು. Or you can add it to the truth. ಅಥವಾ ಆ ಸತ್ಯಾಂಶಕ್ಕೆ ನಿನ್ನದೇ ಕೆಲವು ಸಂಗತಿಗಳನ್ನ ಕೂಡಿಸಬಹುದು. All this will corrupt the truth that is entrusted to us. ಈ ಎಲ್ಲಾ ಸಂಗತಿಗಳು ನಮ್ಮ ವಶಕ್ಕೆ ಕೊಡಲ್ಪಟ್ಟಿರುವಂತಹ ಸ್ವಸ್ಥ ಬೋಧನೆಯನ್ನ ಹಾಳು ಮಾಡುವವುಗಳಾಗಿವೆ. Heretical false teachings are coming in even to the assemblies. ಸುಳ್ಳು ಬೋಧನೆಗಳು ಮತ್ತು ತಪ್ಪಾದಂತಹ ಬೋಧನೆಗಳು ಈ ದಿನವೂ ಕೂಡ ಸಭೆಗಳಿಗೆ ಪ್ರವೇಶಿಸುತ್ತಿವೆ. Very sad that even the church elders are not
aware of the sound doctrines in many places. I'm so sad to say that. ಅನೇಕ ಸ್ಥಳಗಳಲ್ಲಿ ನಾವು ನೋಡುವಾಗ ನನಗೆ ಇದನ್ನು ಹೇಳಲಿಕ್ಕೆ ದುಃಖವಾಗುತ್ತದೆ. ಸಭಾ ಹಿರಿಯರಿಗೆ ಆ ಸ್ವಸ್ಥ ಬೋಧನೆ ಏನು ಎಂಬುದಾಗಿ ಅರಿವಿಲ್ಲ. Study the word of God. ದೇವರ ವಾಕ್ಯವನ್ನ ಓದಬೇಕು. If your assembly don't have teachers to teach the sound doctrine, invite gifted brothers to come and teach you. ನಿಮ್ಮ ಸಭೆಗಳಲ್ಲಿ ಸ್ವಸ್ಥ ಬೋಧನೆಯನ್ನ ಬೋಧಿಸುವಂತ ಬೋಧಕರು ಇಲ್ಲವಾದರೆ ಆ ವರವನ್ನ ಹೊಂದಿದಂತಹ ಸಹೋದರನ ಬೇರೆ ಕಡೆಗಳಿಂದ ನೀವು ಕರೆಸಬೇಕು. Study the word of God. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿರಿ. Transmit the word of God. ದೇವರ ವಾಕ್ಯವನ್ನ ನೀವು ಹಂಚಿರಿ. Because a day will come, on that day we have to stand before him to give an account of what is entrusted to us. ಯಾಕಂದ್ರೆ ಒಂದು ದಿನ ಬರುತ್ತದೆ, ಆ ದಿನದಲ್ಲಿ ನಮ್ಮ ವಶಕ್ಕೆ ಕೊಡಲ್ಪಟ್ಟಿರುವುದರ ಕುರಿತಾಗಿ ನಾವು ಲೆಕ್ಕ ಒಪ್ಪಿಸುವವರಾಗಿರಬೇಕು. By the Holy Spirit who dwells within us, verse 14, guard the good deposit entrusted to you. 14ನೇ ವಚನದಲ್ಲಿ ನಾವು ನೋಡುವಾಗ ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಕಾಪಾಡು. Now let's read verse 15 to 18. ನಾವು 15ರಿಂದ 18ನೇ ವಚನದವರೆಗೆ ಓದಿಕೊಳ್ಳೋಣ. ಹಾಸ್ಯ ಸೀಮೆಯಲ್ಲಿರುವವರೆಲ್ಲರೂ ನನ್ನನ್ನು ಕೈಬಿಟ್ಟರೆಂಬುದನ್ನು ನೀನು ಬಲ್ಲೆ. ಅವರಲ್ಲಿ ಫುಗೇಲನು ಹರ್ಮೋಗೇನನು ಸೇರಿದ್ದಾರೆ. ಒನೇಸಿಫೋರನ ಮನೆಯವರಿಗೆ ಕರ್ತನು ಕರುಣೆಯನ್ನು ತೋರಿಸಲಿ. ಅವನು ಅನೇಕ ವರ್ತಿ ನನ್ನನ್ನು ಆಧರಿಸಿದನು. ನನ್ನ ಬೇಡಿಗಳಿಗೆ ನಾಚಿಕೆ ಪಡದೆ ರೋಮಾಪುರಕ್ಕೆ ಬಂದ ಕೂಡಲೇ ಬಹು ವಿಚಾರಣೆಯಿಂದ ನನ್ನನ್ನು ಹುಡುಕಿ ಕಂಡುಕೊಂಡನು. ಅವನು ಆ ದಿನದಲ್ಲಿ ಕರ್ತನಿಂದ ಕರುಣೆಯನ್ನು ಹೊಂದುವಂತೆ ಕರ್ತನು ಅವನಿಗೆ ದಯಪಾಲಿಸಲಿ. ಎಫೆಸದಲ್ಲಿಯೂ ಎಷ್ಟೋ ಉಪಚಾರ ಮಾಡಿದನೆಂಬುದು ನಿನಗೆ ಚೆನ್ನಾಗಿ ಗೊತ್ತಿದೆ. Now Paul is talking about those who are unfaithful with the truth and those who are not ashamed of the truth. ಇಲ್ಲಿ ಈಗ ಪೌಲನು ಸತ್ಯಕ್ಕೆ ನಾಚಿಕೊಂಡವರ ಕುರಿತಾಗಿಯೂ ಮತ್ತು ತಮ್ಮ ವಶಕ್ಕೆ ಕೊಡಲ್ಪಟ್ಟಿರುವಂತಹ ಸತ್ಯದ ಕುರಿತಾಗಿ ನಾಚಿಕೊಳ್ಳದೆ ಧೈರ್ಯದಿಂದಿದ್ದವರ ಕುರಿತಾಗಿ ಮಾತನಾಡುತ್ತಾನೆ. We have two names here. We don't know much more about them. ಇಲ್ಲಿ 2 ಹೆಸರುಗಳನ್ನ ಕೊಡಲ್ಪಟ್ಟಿದೆ. ಅವರ ಕುರಿತಾಗಿ ಇನ್ನೂ ಹೆಚ್ಚು ಏನು ನಮಗೆ ತಿಳಿದಿಲ್ಲ. But what we know is that they turned away. ಆದರೆ ನಮಗೆ ಗೊತ್ತಿರುವಂತದ್ದು ಏನೆಂದರೆ ಅವರು ಹಿಂತಿರುಗಿ ಅವರನ್ನ ಕೈಬಿಟ್ಟು ಹೋದರು. When Paul, who shared the word of God to them, when he was in that needy time, they left him, deserted him. ಪೌಲನು ಅವರಿಗೆ ಸುವಾರ್ತೆಯನ್ನು ಸಾರಿದವನಾಗಿದ್ದನು ಮತ್ತು ಪೌಲನೇ ಆ ಒಂದು ಸಂಕಟದ ಸಮಯದಲ್ಲಿ ಇದ್ದಾಗ ಅವನನ್ನ ಕೈಬಿಟ್ಟು ಹೋದರು. Maybe they were afraid like Simon Peter in the night when Jesus was betrayed. ಬಹುಶಃ ಅವರು ಯೇಸು ಕ್ರಿಸ್ತನು ಸೆರೆ ಹಿಡಿಯಲ್ಪಟ್ಟಂತ ರಾತ್ರಿಯಲ್ಲಿ ಯಾವ ರೀತಿ ಅಪೊಸ್ತಲ ಅಂತ ಪೇತ್ರನು ಭಯಪಟ್ಟನೋ ಅದೇ ರೀತಿ ಭಯಪಟ್ಟಿರಬಹುದು. You and I are living in a day when we may be persecuted. People may come into our meetings, and I wonder how many of us will stay, how many of us will run away. ನಾನು ನೀವು ಜೀವಿಸುತ್ತಾ ಇರುವಂತ ಈ ದಿನಮಾನಗಳು ಎಂಥವುಗಳೆಂದರೆ ನಮ್ಮ ಸಭೆಗಳಿಗೆ ಅನೇಕರು ದಾಳಿ ಮಾಡಬಹುದು, ನಮ್ಮ ಸಭೆಗಳ ಮಧ್ಯಕ್ಕೆ ಬಂದು ದಾಳಿಯನ್ನ ಮಾಡಬಹುದು. ಅಂತ ಸಂದರ್ಭದಲ್ಲಿ ಎಷ್ಟು ಜನ ಉಳಿದುಕೊಳ್ಳುತ್ತಾರೋ ಎಷ್ಟು ಜನ ಓಡಿ ಹೋಗುತ್ತಾರೋ ಎಂಬುದಾಗಿ ನಾನು ಆಶ್ಚರ್ಯಪಡುತ್ತೇನೆ. One of the assembly, the police and TV9 came into that assembly while the meeting was going on. ಒಂದು ಸಭೆಯಲ್ಲಿ ಪೊಲೀಸ್ ಮತ್ತು TV9 ಆ ಒಂದು ಸುದ್ದಿವಾಹಿನಿಯವರು ಬಂದರು ಸಭೆ ನಡೆಯುತ್ತಿರುವಾಗ. And some of the people ran through the side door. ಅನೇಕರು ಆ ಒಂದು ಪಕ್ಕದಲ್ಲಿರುವಂತಹ ಬಾಗಿಲುಗಳಿಂದ ಓಡಿ ಹೋದರು. And that included one of the elder. ಅದು ಒಬ್ಬ ಹಿರಿಯನೂ ಕೂಡ ಅದರಲ್ಲಿ ಸೇರಿದ್ದನು. But then the rest of the police and the people asked those who were seated there, who converted you? They were bold enough to say, nobody converted us, we believed. And the police and the TV people went away. ಆದರೆ ಅಲ್ಲಿ ಕೂತಿದಂತವರನ್ನ ಆ ಪೊಲೀಸ್ ಮತ್ತು ಟಿವಿ ಅವರು ಕೇಳುವಾಗ ನಿಮ್ಮನ್ನ ಯಾರು ಕನ್ವರ್ಟ್ ಮಾಡಿದರು ಎಂಬುದಾಗಿ ಹೇಳುವಾಗ ಅವರು ಹೇಳಿದರು, ನಮಗೆ ಯಾರೂ ಕನ್ವರ್ಟ್ ಮಾಡಲಿಲ್ಲ, ನಾವೇ ಸ್ವಇಚ್ಛೆಯಿಂದ ಕರ್ತನನ್ನ ಹಿಂಬಾಲಿಸುತ್ತಿದ್ದೇವೆ ಎಂಬುದಾಗಿ ಹೇಳುವಾಗ ಪೊಲೀಸರು ಮತ್ತು ಟಿವಿ ಅವರು ಹಿಂತಿರುಗಿ ಹೋದರು. Later I heard that the leader came back and repented. What I'm saying is, will we run away?
when such situation come in our life, let us examine our life today. ನಂತರ ನನಗೆ ಗೊತ್ತಾದ ಸಂಗತಿ ಏನೆಂದರೆ ಆ ಓಡಿ ಹೋದಂತ ಹಿರಿಯರು ಹಿಂತಿರುಗಿ ಬಂದು ಆತನು ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ನಾನು ಕೇಳಿದೆನು. ನಾನು ಹೇಳಲಿಕ್ಕೆ ಇಷ್ಟಪಡುತ್ತಿರುವುದೇನೆಂದರೆ ನಾವು ಅಂತ ಸಂದರ್ಭಗಳಲ್ಲಿ ನಮ್ಮ ಜೀವಿತಗಳಲ್ಲಿ ದೃಢವಾಗಿ ನಿಲ್ಲುವವರಾಗಿದ್ದೇವಾ? We may be fearful like Peter. ನಾವು ಪೇತ್ರನ ಹಾಗೆ ಭಯವುಳ್ಳವರಾಗಿರಬಹುದು. Maybe we may be fear like Phygellus and Hermogenes. To identify with Paul at that time was very risky. ಇಲ್ಲಿ ಕೊಡಲ್ಪಟ್ಟಿರುವಂತಹ ಫುಗೇಲ ಮತ್ತೆ ಹೆರ್ಮೋಗೆನರ ಹಾಗೆ ನಾವು ಪೌಲನೊಟ್ಟಿಗೆ ಗುರುತಿಸಿಕೊಳ್ಳಲಿಕ್ಕೆ ಅವರಿಗೆ ಭಯ ಉಂಟಾಗಿ ಹಿಂತಿರುಗಿ ಓಡಿ ಹೋಗಿರಬಹುದು. Let us ask God to give us that boldness. He has not given us a spirit of fear, but of boldness, love, and sound spirit. ಆದ್ದರಿಂದ ದೇವರ ಬಳಿಯಲ್ಲಿ ನಾವು ಆ ಧೈರ್ಯದ ಆತ್ಮಕ್ಕಾಗಿ ಕೇಳಿಕೊಳ್ಳೋಣ. ಯಾಕಂದರೆ ದೇವರು ನಮಗೆ ಕೊಟ್ಟಿರುವಂತದ್ದು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಅಥವಾ ಭಯದ ಆತ್ಮವಲ್ಲ. Just few verses back, only in verse 7, Paul reminded Timothy, God gave us a spirit not of fear, but of power and love and self-control. Verse 7. ಕೆಲವು ವಚನಗಳ ಹಿಂದೆಯಷ್ಟೇ 7ನೇ ವಚನದಲ್ಲಿ ಪೌಲನು ತಿಮೋಥೆಯನಿಗೆ ನೆನಪಿಗೆ ಕೊಟ್ಟನು. ಏನೆಂದರೆ ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. We need to ask God to give us that holy boldness to stand when trials comes in our life. ಆದ್ದರಿಂದಲೇ ನಾವು ದೇವರಲ್ಲಿ ಕೇಳಿಕೊಳ್ಳಬೇಕು, ಆ ಒಂದು ಪರಿಶುದ್ಧ ಆ ಧೈರ್ಯಕ್ಕಾಗಿ, ಕಷ್ಟಗಳು ಸಂಕಟಗಳು ಬರುವಾಗ ದೃಢವಾಗಿ ನಿಲ್ಲಲಿಕ್ಕೆ ಬೇಕಾದ ಧೈರ್ಯಕ್ಕಾಗಿ ಕೇಳಿಕೊಳ್ಳಬೇಕು. So we have not only the story of those who turned away from him, but there is a story of a person who stood with Paul. ಅಲ್ಲಿ ಕೇವಲ ಆತನನ್ನ ಕೈ ಬಿಟ್ಟು ಓಡಿ ಹೋದಂತ ವ್ಯಕ್ತಿಗಳ ಕುರಿತಾಗಿ ಕೊಡಲ್ಪಟ್ಟಿಲ್ಲ, ಬದಲಾಗಿ ಆತನ ಕಷ್ಟದ ಸಮಯದಲ್ಲಿ ಆತನ ಜೊತೆಯಾಗಿ ನಿಂತ ವ್ಯಕ್ತಿಗಳನ್ನು ಕೂಡ ಕೊಡಲ್ಪಟ್ಟಿದೆ. Onesiphorus, he refreshed me and was not ashamed of my chains. ಅಲ್ಲಿ ಒನೇಸಿಫೋರನ ಮನೆಯವರನ್ನ ಕುರಿತು ಆತನು ಮಾತನಾಡುತ್ತಾನೆ. ಅವನು ನನ್ನನ್ನ ಅನೇಕ ಸಂದರ್ಭಗಳಲ್ಲಿ ಆಧರಿಸಿದನು ಎಂದು ಹೇಳುತ್ತಾನೆ. And he was not ashamed of my chains. ಮತ್ತು ನನ್ನ ಬೇಡಿಗಳ ಕುರಿತಾಗಿ ಆತನು ನಾಚಿಕೆ ಪಡಲಿಲ್ಲ ಎಂಬುದಾಗಿ 17ನೇ ವಚನದಲ್ಲಿ ಹೇಳುತ್ತಾನೆ. And it says, when he arrived in Rome, he searched for me earnestly and found me. ಮತ್ತು ಆತನು ಹೇಳುತ್ತಾನೆ, ಆತನು ರೋಮಾಪುರಕ್ಕೆ ಹೋದಾಗ ಒನೇಸಿಫೋರನು ಆತನನ್ನ ಹುಡುಕಿ ಕೇಳಿ ವಿಚಾರಣೆ ಮಾಡಿ ಹುಡುಕಿ ಕಂಡುಕೊಂಡನು ಎಂದು. And this brother, when he came to Rome, ಈ ಒಂದು ಸಹೋದರನು ರೋಮಾಪುರಕ್ಕೆ ಬಂದಾಗ he could have turned away, he could have avoided the Christians there. ಆತನು ಅಲ್ಲಿದ್ದಂತಹ ಕ್ರೈಸ್ತರನ್ನ ಒಂದು ವೇಳೆ ಸಂಧಿಸದೆ ಇದ್ದಿರಬಹುದು. Because Christians were severely persecuted in those days under Nero. ಯಾಕಂದರೆ ನೀರೋ ಚಕ್ರವರ್ತಿಯ ಅಡಿಯಲ್ಲಿ ಆ ದಿನಗಳಲ್ಲಿ ಕ್ರೈಸ್ತರಿಗೆ ಅತ್ಯಂತ ಹಿಂಸೆ ಉಂಟಾಗುತ್ತಿತ್ತು. So he could have avoided them. ಆತನು ಒಂದು ವೇಳೆ ಅವರನ್ನ ಸಂಧಿಸದೇ ಹೋಗಬಹುದಿತ್ತು. But this man searched him and found, because he was in a dungeon. It was not very open. It was a hard, dark dungeon. He searched and found him out. ಆದರೆ ಈ ವ್ಯಕ್ತಿ ಪೌಲನನ್ನ ಹುಡುಕಿ ಕಂಡುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಆತನ ಹುಡುಕಿರಲಿಲ್ಲ, ಆ ಒಂದು ಕತ್ತಲೆಯ ಕಾರಾಗೃಹದಲ್ಲಿ ಇದ್ದಂತವನನ್ನು ಹುಡುಕಿ ಕಂಡುಕೊಂಡನು. He went out of his way to find him and minister to him. ಆತನು ತನ್ನ ಸಾಮರ್ಥ್ಯವನ್ನ ಮೀರಿ ಆತನನ್ನ ಹುಡುಕುವವನಾಗಿ ಆತನಿಗೆ ಸೇವೆಯನ್ನ ಮಾಡಿದನು. Now Paul is saying that may the Lord grant him and his household mercy on that day. ಈಗ ಪೌಲನು ಹೇಳುತ್ತಾನೆ, ಒನೇಸಿಫೋರನಿಗೂ ಆತನ ಮನೆಯವರಿಗೂ ದೇವರು ಆ ದಿನದಲ್ಲಿ ಕರ್ತನು ಕರುಣೆಯನ್ನ ತೋರಿಸಲಿ ಎಂಬುದಾಗಿ ಹೇಳುತ್ತಾನೆ. Again the statement that day is coming. ಮತ್ತೆ ಆ ದಿನ ಎಂಬಂತ ಮಾತು ಇಲ್ಲಿ ಪುನರುಚ್ಚರಿಸಲ್ಪಟ್ಟಿದೆ. The rewarding day. ಅದು ನಮಗೆ ಬಿರುದುಗಳನ್ನ ಕೊಡುವ ದಿನ. Who gets mercy according to Matthew 5 verse 7? ಯಾರಿಗೆ ಕರುಣೆಯು ದೊರೆಯಲ್ಪಡುತ್ತದೆ? ಮತ್ತಾಯ 5ನೇ ಅಧ್ಯಾಯ 7ನೇ ವಚನದ ಪ್ರಕಾರ it is mercy to those who have been merciful to others. ಕರುಣೆಯು ಯಾರಿಗೆ ದೊರೆಯುತ್ತದೆ ಎಂಬುದಾಗಿ ನೋಡುವಾಗ ಕರುಣೆಯುಳ್ಳವರಿಗೆ ಧನ್ಯರು, ಕರುಣೆಯನ್ನು ಹೊಂದುವರು. So if you show
mercy, you're not ashamed of the Lord and his servants and his prisoners, God will give you mercy on that day. ನೀನು ಕರುಣೆಯುಳ್ಳವನಾಗಿ ದೇವರ ವಿಷಯದಲ್ಲಿಯೂ ಆತನ ಸೇವಕರ ವಿಷಯದಲ್ಲಿಯೂ ನಾಚಿಕೊಳ್ಳದವನಾಗಿದ್ದರೆ ಆ ದಿನದಲ್ಲಿ ದೇವರು ನಿನಗೆ ಕರುಣೆಯನ್ನು ತೋರಿಸುತ್ತಾನೆ. Onesiphorus was not ashamed of Jesus Christ prisoner Paul. ಒನೆಸಿಫೋರನು ಯೇಸು ಕ್ರಿಸ್ತನ ಸೆರೆಯವನಾದಂತಹ ಪೌಲನ ವಿಷಯದಲ್ಲಿ ನಾಚಿಕೊಳ್ಳಲಿಲ್ಲ. So Paul is telling Timothy, you don't be ashamed of me. ಆದ್ದರಿಂದ ಪೌಲನು ತಿಮೋಥೆಯನಿಗೆ ಹೇಳುತ್ತಾನೆ, ನೀನೂ ಕೂಡ ನನ್ನ ವಿಷಯದಲ್ಲಿ ನಾಚಿಕೊಳ್ಳಬೇಡ. The Lord Jesus Christ was not ashamed to call us his brethren. ಯೇಸು ಕ್ರಿಸ್ತನು ಕೂಡ ನಮ್ಮನ್ನ ತನ್ನ ಸಹೋದರರು ಎಂಬುದಾಗಿ ಕರೆಯಲಿಕ್ಕೆ ನಾಚಿಕೆ ಪಡಲಿಲ್ಲ. In Hebrews 12:2 we read that he endured the shame, despising the shame for the love, for the joy that was set before him. ನಾವು ಇಬ್ರಿ 12ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಆತನು ತನ್ನ ಮುಂದೆ ಇಡಲ್ಪಟ್ಟಿದ್ದಂತಹ ಆ ಒಂದು ಮಹಿಮೆಯನ್ನ ನೆನೆಸಿಕೊಂಡು ಸಂತೋಷಕ್ಕಾಗಿ ತನ್ನ ಮುಂದೆ ಇಡಲ್ಪಟ್ಟಿದ್ದ ಸಂತೋಷಕ್ಕಾಗಿ ಆ ಅವಮಾನವನ್ನ ಕೂಡ ತಾಳಿಕೊಂಡನು ಎಂಬುದಾಗಿ ನೋಡುತ್ತೇವೆ. Our Lord is our best example. ನಮ್ಮ ಕರ್ತನೇ ನಮಗೆ ಅತ್ಯುತ್ತಮ ಮಾದರಿಯಾಗಿದ್ದಾನೆ. The shame he suffered for you and I is unimaginable. ಆತನು ನನಗಾಗಿ ನಿಮಗಾಗಿ ಅನುಭವಿಸಿದಂತಹ ಆ ಒಂದು ಶ್ರಮೆ ಮತ್ತು ನಾಚಿಕೆ ಅದು ನೆನೆಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯವಿಲ್ಲ. He hung on a tree almost naked, spit, blood, crown of thorns, nails, beaten and bruised. For you and I, he was not ashamed. ಆತನನ್ನು ನೋಡುವಾಗ ಸಂಪೂರ್ಣ ಆಲ್ಮೋಸ್ಟ್ ನಗ್ನರ ರೀತಿಯಲ್ಲಿ ಆತನು ಶಿಲುವೆ ಮೇಲೆ ತೂಗಾಡುವಾಗ ಆತನಿಗೆ ಉಗುಳಿದರು, ಆತನಿಗೆ ಹೊಡೆದರು, ಆತನು ರಕ್ತವನ್ನು ಸುರಿಸಿದನು. ಈ ಎಲ್ಲಾ ಸಂಕಟವನ್ನ ಆತನು ನನಗಾಗಿ ನಿಮಗಾಗಿ ತಾಳಿಕೊಂಡನು ಶಿಲುಬೆ ಮೇಲೆ. So don't be ashamed of the Lord Jesus Christ. ಆದ್ದರಿಂದ ಯೇಸು ಕ್ರಿಸ್ತನ ಕುರಿತಾಗಿ ನೀವು ನಾಚಿಕೆ ಪಡಬೇಡಿರಿ. Don't be ashamed of his people. ಆತನ ಜನರ ಕುರಿತಾಗಿಯೂ ನೀವು ನಾಚಿಕೆ ಪಡಬಾರದು. Come back to that statement, I know whom I have believed. ಮತ್ತೆ ಆ ಒಂದು ಹೇಳಿಕೆಗೆ ಬನ್ನಿರಿ, ನಾನು ನಂಬಿರುವಾತನನ್ನು ನಾನು ಬಲ್ಲೆನು. Such boldness will give us grace and boldness at the right needed time. ಆ ಒಂದು ಧೈರ್ಯವು ನಮಗೆ ಕೃಪೆ ಮತ್ತು ಧೈರ್ಯವನ್ನ ಆ ಒಂದು ಬೇಕಾದಂತ ಸಮಯದಲ್ಲಿ ಕೊಡುವಂತದ್ದಾಗಿರುತ್ತದೆ. In the coming days, you and I may be facing such difficult days when we will have to take a bold stand for the Lord. ನಾನು ನೀವು ಮುಂದೆ ಒಂದು ದಿನ ಅಂತಹ ಕರ್ತನಿಗಾಗಿ ದೃಢವಾಗಿ ಒಂದು ಹೆಜ್ಜೆಯನ್ನ ಇಡಬೇಕಾದಂತಹ ದಿನವನ್ನ ಎದುರು ನೋಡಬೇಕಾಗಬಹುದು. Not in a Muslim country, but in our country. ಯಾವುದೋ ಒಂದು ಮುಸಲ್ಮಾನ್ ದೇಶದಲ್ಲಿ ಅಲ್ಲ, ಆದರೆ ನಮ್ಮ ದೇಶದಲ್ಲಿಯೇ. And that freedom may not be there. We may have to face it when we will have to take a stand. Will we be afraid or will we run away from him? ಆ ಒಂದು ಸ್ವಾತಂತ್ರ್ಯ ನಮಗೆ ಆ ದಿನ ಇರುವುದಿಲ್ಲ. ಆಗ ನಾವು ತೀರ್ಮಾನ ಮಾಡಬೇಕಾಗುತ್ತದೆ, ನಾವು ಇರುವವರಾಗಿರುತ್ತೇವಾ ಅಥವಾ ಓಡಿ ಹೋಗುವವರಾಗಿರುತ್ತೇವಾ. Let us say with boldness, I know whom I have believed. ಆದ್ದರಿಂದ ನಾವು ಧೈರ್ಯವಾಗಿ ಹೇಳುವವರಾಗಿರೋಣ, ನಾನು ನಂಬಿರುವಾತನನ್ನು ನಾನು ಬಲ್ಲೆನು. He is able. ಆತನು ಶಕ್ತನು. He is able to keep what he has entrusted to me. ಆತನು ನನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನ ಕಾಪಾಡಲಿಕ್ಕೆ ಶಕ್ತನು. He is able to build me up. ಆತನು ನನ್ನನ್ನು ಕಟ್ಟಲಿಕ್ಕೆ ಶಕ್ತನು. He is able to save me to the uttermost. ಆತನು ನನ್ನ ಸಂಪೂರ್ಣವಾಗಿ ರಕ್ಷಿಸಲಿಕ್ಕೆ ಸಾಧ್ಯ. He is able to keep you from stumbling and present you without fault in his presence. ನಾನು ಎಡವಿ ಬೀಳದಂತೆ ಕಾಪಾಡಲಿಕ್ಕೆ ಆತನು ಶಕ್ತನು ಮತ್ತು ಯಾವ ದೋಷವಿಲ್ಲದ ಹಾಗೆ ದೇವರ ಮುಂದೆ ನಿಲ್ಲಿಸಲಿಕ್ಕೆ ಶಕ್ತನು. He is able to make all grace abound in our life. ಆತನು ನಮ್ಮ ಜೀವಿತದಲ್ಲಿ ತನ್ನ ಎಲ್ಲಾ ಕೃಪೆಯು ಯಥೇಚ್ಛವಾಗಿ ಜೀವಿಸುವ ಹಾಗೆ ಮಾಡಲಿಕ್ಕೆ ಶಕ್ತನು. He is able to do more than we ask or we imagine. ನಾವು ಕೇಳಿಕೊಳ್ಳುವುದಕ್ಕಿಂತಲೂ ನಾವು ನೆನೆಸುವುದಕ್ಕಿಂತಲೂ ಹೆಚ್ಚು ಮಾಡಲಿಕ್ಕೆ ಆತನು ಶಕ್ತನು. And when we are tempted, when we are fearful, he is our compassionate high priest who is able to help us. ನಾವು ಶೋಧನೆಗೆ ಒಳಪಡುವಾಗ, ಪಾಪ ಮಾಡುವಂತ ಮಾಡ್ಲಿಕ್ಕೆ ಸಂದರ್ಭವಿರುವಾಗಲೂ ಕೂಡ
ಆತನು ಮಹಾಯಾಜಕನ ಹಾಗೆ ನಮ್ಮನ್ನ ತಪ್ಪಿಸಲಿಕ್ಕೆ, ನಮಗೆ ಮಧ್ಯವರ್ತಿಯಾಗಿ ವಹಿಸಲಿಕ್ಕೆ ಆತನು ಸಾಧ್ಯ ಉಂಟು. May these words strengthen you and me. ಈ ಒಂದು ವಾಕ್ಯಗಳು ನನ್ನನ್ನ ನಿಮ್ಮನ್ನ ಬಲಪಡಿಸಲಿ.